ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆತ್ಮ. ಏನಪ್ಪ ಇವತ್ತು ಎಲ್ಲೋ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ನಿಮ್ಮನ್ನ ಇವತ್ತು ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ನೀವು ಯೋಚನೆ ಮಾಡ್ತಿದ್ರೆ, ನಾನಿವತ್ತು ನಿಮ್ಮನ್ನ ಮುಳುಬಾಗಿಲು ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕದ ಪೂರ್ವ ಮುಳುಬಾಗಿಲು. ಅತಿ ಹೆಚ್ಚು ದೇವಸ್ಥಾನಗಳಿದೆ ಮುಳುಬಾಗಿಲಲ್ಲಿ. ಅದರಲ್ಲಿ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನೀವೆಲ್ಲ ಕೇಳಿರ್ತೀರಾ ಹೆಸರನ್ನ. ನಾನಿವತ್ತು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವುಗಳು ಯೋಚನೆ ಮಾಡ್ತಾ ಇರ್ಬೋದು, ಯಾವುದಪ್ಪ ಇರ್ಬೋದು ಆ ದೇವಸ್ಥಾನ ಅಂತ. ನೀವು ಹಾಗೆ ನನ್ನ ಜೊತೆ ಬಂದರೆ ನೀವು ಕೂಡ ಆ ಪುಣ್ಯಕ್ಷೇತ್ರನ ನೋಡ್ಬೋದು. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಆತ್ಮ ಆಲ್-ಇನ್-ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳು ನೀವೇನಾದರೂ ನೋಡಬೇಕಾದ್ರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನು ಕೋಲಾರ ಜಿಲ್ಲೆ ಮುಳಬಾಗಿಲಿನ ಪುರಾಣ ಪ್ರಸಿದ್ಧ ಸ್ಥಳವಾದ ಬಂಗಾರ ತಿರುಪತಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಬೆಂಗಳೂರಿನಿಂದ ಬಂಗಾರ ತಿರುಪತಿಗೆ ನಾವು ಹೋಗಬೇಕಾದ್ರೆ ಬೆಂಗಳೂರು ಮತ್ತು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ 75 ಮೂಲಕ ಹೋಗಬೇಕಾಗುತ್ತದೆ. ಹಾಗೆ ನಾವು ಬೆಂಗಳೂರಿನಿಂದ ಮತ್ತೊಂದು ಮಾರ್ಗವಾಗಿಯೂ ಕೂಡ ಬಂಗಾರ ತಿರುಪತಿಗೆ ಹೋಗಬಹುದು. ಅದು ಬೆಂಗಳೂರಿನಿಂದ ಮಾಲೂರು, ಮಾಲೂರಿನಿಂದ KGF ಮಾರ್ಗವಾಗಿಯೂ ಹೋಗಬಹುದು. KGFನಿಂದ ಕೇವಲ 19 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಬಂಗಾರ ತಿರುಪತಿಯು ಸಿಗುತ್ತದೆ. ಆದರೆ ಬೆಂಗಳೂರು ಮತ್ತು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯು ಚೆನ್ನಾಗಿರುವುದರಿಂದ ಹೆದ್ದಾರಿಯಲ್ಲಿಯೇ ಪ್ರಯಾಣ ಮಾಡುವುದು ಉತ್ತಮ. ಬೆಂಗಳೂರಿನಿಂದ ಬಂಗಾರ ತಿರುಪತಿಗೆ 108 ಕಿಲೋಮೀಟರ್ಗಳಾಗುತ್ತದೆ. ಸರಿಸುಮಾರು 2 ಗಂಟೆ ಅವಧಿಯ ಪ್ರಯಾಣ ಇದಾಗಿರುತ್ತದೆ. ಮುಳಬಾಗಿಲಿನಿಂದ KGF ಕಡೆಗೆ ಹೋಗುವ ರಾಜ್ಯ ಹೆದ್ದಾರಿಯ ಮೂಲಕ ಕೇವಲ ಮುಳಬಾಗಿಲಿನಿಂದ 15 ಕಿಲೋಮೀಟರ್ ದೂರದಲ್ಲಿ ಬಂಗಾರ ತಿರುಪತಿಯು ಸಿಗುತ್ತದೆ. ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸಕ್ಕೆ ಹೇಳಿ ಮಾಡಿಸಿದ ಜಾಗ. ಹಾಗೆ ಕುಟುಂಬ ಸಮೇತರಾಗಿ ಎಲ್ಲರಿಗೂ ಇಷ್ಟವಾಗುವ ಸ್ಥಳ, ತುಂಬ ಚೆನ್ನಾಗಿಯೂ ಇದೆ. ಬೆಂಗಳೂರಿನಿಂದ ಮುಂಜಾನೆಯೇ ಪ್ರಯಾಣ ಬೆಳೆಸಿದರೆ ಒಳ್ಳೆಯದು. ಯಾಕೆಂದರೆ ಮುಂಜಾನೆಯ ಪ್ರಯಾಣ ತುಂಬ ಆಹ್ಲಾದಕರವಾಗಿರುತ್ತದೆ. ಹಾಗೆಯೇ ಬಂಗಾರ ತಿರುಪತಿಯ ಸುತ್ತಮುತ್ತಲಿನ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ನೂ ಹಲವಾರು ಪ್ರಸಿದ್ಧ ಸ್ಥಳಗಳು ಕಾಣಸಿಗುತ್ತವೆ. ನೀವು ಅದನ್ನು ನೋಡಿಯೂ ಮನೆಗೆ ಹಿಂತಿರುಗಬಹುದು. ಬಂಗಾರ ತಿರುಪತಿಗೆ ಸರ್ಕಾರಿ ಬಸ್ಗಳು ಇರುತ್ತವೆ. ಹಾಗೆಯೇ ಖಾಸಗಿ ಬಸ್ಗಳು ಸಹ ಓಡಾಡುತ್ತವೆ. ಆದರೂ ಸಹ ಸ್ವಂತ ವಾಹನಗಳಲ್ಲಿ ಬಂದರೆ ತುಂಬ ಉತ್ತಮ. ಯಾಕಂದರೆ ಸ್ವಲ್ಪ ಸಮಯ ಇಲ್ಲಿ ಸುತ್ತಾಡ ಬಯಸುವವರು ಆರಾಮಾಗಿ ಇಲ್ಲಿ ಒಂದು ದಿನ ಕಳೆಯಬಹುದು. ನಾವು ಹಾಗೆ ಮಾತನಾಡುತ್ತಾ ಈಗ ಬಂಗಾರ ತಿರುಪತಿಯ ಮುಖ್ಯ ಹೆಬ್ಬಾಗಿಲಿನ ಕಡೆಗೆ ಬಂದು ತಲುಪಿದೆವು. ನಾವು ಈಗ ಬಂಗಾರ ತಿರುಪತಿಯ ಮುಖ್ಯ ದ್ವಾರವನ್ನು ನೋಡೋಣ. ಬಂಗಾರ ತಿರುಪತಿಯ ಮುಖ್ಯ ದ್ವಾರದ ಕೂಗಳತೆಯ ದೂರದಲ್ಲಿ ನಮಗೆ ದೇವಸ್ಥಾನವು ಸಿಗುತ್ತದೆ. ಮುಖ್ಯ ರಸ್ತೆಯಲ್ಲಿನ ಹೆಬ್ಬಾಗಿಲಿನ ಮೂಲಕ ನಾವು ದೇವಸ್ಥಾನ ಕಡೆಗೆ ಹೋಗೋಣ. ನಾವು ಈಗ ನೋಡಬೇಕಾದ ಸ್ಥಳಕ್ಕೆ ಇನ್ನೇನು ಕೆಲವು ಸಮಯದ ನಂತರ ಹೋಗಿ ತಲುಪುತ್ತೇವೆ. ನೋಡಿ, ನಾವು ಈಗ ಬಂಗಾರ ತಿರುಪತಿಯನ್ನು ತಲುಪಿದ್ದೇವೆ. ಸ್ನೇಹಿತರೆ, ನಾವು ಈಗ ಪುರಾಣ ಪ್ರಸಿದ್ಧ ಬಂಗಾರ ತಿರುಪತಿಯ ದೇವಸ್ಥಾನವನ್ನು ನೋಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ನಿಮಗೆ ಬಂಗಾರ ತಿರುಪತಿ ಅಂತ ಏಕೆ ಕರೀತಾರೆ ಅಂತ ಒಂದು ಪ್ರಶ್ನೆ ಉದ್ಭವಿಸಿರಬಹುದು. ನಾನೀಗ ಇದರ ಬಗ್ಗೆ ಹೇಳ್ತೀನಿ. ನೀವು ಇನ್ನು ಮುಂದೆ ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಅಲ್ಲಿನ ಅರ್ಚಕರುಗಳು ಇದರ ಇತಿಹಾಸವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ದಯವಿಟ್ಟು ನೀವು ಅದನ್ನು ಕೇಳಬೇಕಾದ್ರೆ ನೀವು ಹಾಗೆ ನನ್ನನ್ನು ಫಾಲೋ ಮಾಡಿದ್ರೆ ಸಾಕು. ದೇವಸ್ಥಾನದ ರಾಜಗೋಪುರವನ್ನು ಈಗ ಪ್ರವೇಶ ಮಾಡಿ ದೇವಸ್ಥಾನದ ಆವರಣವನ್ನು ನೋಡೋಣ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನದ ಇತಿಹಾಸವೆಂದರೆ ಪುರಾಣ ಪ್ರಸಿದ್ಧ ಸ್ಥಳವಾದ ಬಂಗಾರ ತಿರುಪತಿಯು 108 ತಿರುಪತಿಗಳಲ್ಲಿ ಒಂದು ಎಂದು ಇಲ್ಲಿನ ಪ್ರತೀತಿ. ಹೌದು, ಇದಕ್ಕೆ ಬಂಗಾರ ಎಂದು ಹೆಸರು ಬರಲು ಮುಖ್ಯ ಕಾರಣ ನಮ್ಮ ಚಿನ್ನದ ನಾಡು ಕೋಲಾರ. ಹೌದು ಗೆಳೆಯರೆ, ನಮ್ಮ ಬಂಗಾರ ತಿರುಪತಿಗೆ ಹತ್ತಿರದಲ್ಲಿ KGF ಸಿಗುತ್ತದೆ. ಅಂದರೆ ಕೋಲಾರ ಗೋಲ್ಡ್ ಫೀಲ್ಡ್. ಅದಕ್ಕಾಗಿಯೇ ಬಂಗಾರ ತಿರುಪತಿಗೆ ಬಂಗಾರ ತಿರುಪತಿ ಎಂದು ಹೆಸರು. ಹಾಗೆಯೇ ಇಲ್ಲಿ ಪೂಜಿಸಲ್ಪಡುವವರು ಬಂಗಾರ ತಿರುಪತಿಯ ಶ್ರೀನಿವಾಸ, ಅಂದರೆ ತಿರುಪತಿ ವೆಂಕಟರಮಣ ಸ್ವಾಮಿ, ಬಂಗಾರ ಗಿರಿವಾಸ ಎಂದೂ ಕರೆಯುತ್ತಾರೆ.
ಕೋಲಾರ ಜಿಲ್ಲೆ ಮುಳಬಾಗಿಲಿನಿಂದ ಕೇವಲ 15 ಕಿಲೋಮೀಟರ್ನಿಂದ ಬಂಗಾರ ತಿರುಪತಿಯ ಶ್ರೀನಿವಾಸನ ದರ್ಶನ ನಿಮಗೆ ಸಿಗುತ್ತದೆ. ನಾವು ದೇವಾಲಯದ ಒಳಾಂಗಣವನ್ನು ಪ್ರವೇಶ ಮಾಡಿದಾಗ ನಮಗೆ ಕಲ್ಯಾಣಿಯು ನೋಡ ಸಿಗುತ್ತದೆ. ಕಲ್ಯಾಣಿಯು ತುಂಬ ಸುಂದರವಾಗಿಯೂ ಕಾಣುತ್ತದೆ. ಆ ಕಲ್ಯಾಣಿಯ ಒಳಗಡೆ ಇರುವ ಗೋಪುರವು ತುಂಬ ಸುಂದರವಾಗಿಯೂ ಕಾಣುತ್ತದೆ. ನೋಡಿ ಸ್ನೇಹಿತರೆ, ಈ ಸ್ಥಳದಲ್ಲಿ ಒಂದು ವಿಶೇಷವಾದ ಸಂಗತಿಯೂ ಇದೆ. ಹೌದು, ಅಂಥ ವಿಶೇಷತೆ ಏನೆಂದರೆ ಈ ದೇವಸ್ಥಾನದ ಸ್ಥಳ ಪುರಾಣ ಕುತೂಹಲದಾಯಕವಾಗಿದೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ಮಂದಿರಗಳಲ್ಲಿಯೂ ಮುಂದುಗಡೆ ಬಾಗಿಲು ಇರುತ್ತದೆ, ಆದರೆ ಇಲ್ಲಿ ಬಾಗಿಲೇ ಇಲ್ಲ, ಕಿಟಕಿಗಳಿಂದ ದರ್ಶನ. ಇದಕ್ಕೊಂದು ಪುರಾಣ ಸಂಗತಿಯೂ ಉಂಟು. ಇಲ್ಲಿ ಭೃಗ ಮಹರ್ಷಿಗಳು ತಪಸ್ಸು ಮಾಡುತ್ತಿದ್ದರಂತೆ. ಅವರ ಪಾದದಲ್ಲಿ ಇದ್ದ ಜ್ಞಾನ ನೇತ್ರ ಎಂಬ ಕಣ್ಣನ್ನು ಪರಮಾತ್ಮನು ವೈಕುಂಠದಲ್ಲಿ ತೆಗೆದು ಬಿಡುತ್ತಾನೆ. ಆಗ ಭೃಗ ಮಹರ್ಷಿಗಳಿಗೆ ಜ್ಞಾನೋದಯವಾಗುತ್ತದೆ. ಜಗತ್ ಸೃಷ್ಟಿಕರ್ತನಾದ ನಿನ್ನನ್ನು ಒದ್ದಿದ್ದರಿಂದ ಈ ಮಹಾಪಾಪ ಉಂಟಾಯಿತು, ನನ್ನ ಪಾಪ ಹೋಗಲಾಡಿಸಿ ಮೋಕ್ಷ ಕೊಡು ಎಂದು ಬಹುವಾಗಿ ಬೇಡಿಕೊಳ್ಳುತ್ತಾರೆ. ಆಗ ಪರಮಾತ್ಮನು, ಈ ಶೇಷಾಚಲ ಕ್ಷೇತ್ರದ ತಪಸ್ಸು ಮಾಡಿಕೊಂಡಿರು, ನನ್ನ ಆರಾಧನೆ ಮಾಡು, ಮೋಕ್ಷ ಕೊಡುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾನೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿಯು ಇಲ್ಲಿ ಉದ್ಭವಿಸಿದ್ದ. ಹೌದು ಸ್ನೇಹಿತರೆ, ಬಂಗಾರ ತಿರುಪತಿಯಲ್ಲಿ ಇರುವಂತ ಶ್ರೀನಿವಾಸ ಮೂರ್ತಿಯು ಉದ್ಭವ ಮೂರ್ತಿಯು ಹೊರತು ಯಾವುದೇ ಅಥವಾ ಯಾರು ಪ್ರತಿಷ್ಠಾಪನೆ ಮಾಡಿದ್ದರು. ಸ್ನೇಹಿತರೆ, ಬಂಗಾರ ತಿರುಪತಿಯಲ್ಲಿ ಮತ್ತೊಂದು ವಿಶೇಷತೆಯೂ ಇದೆ. ಅದು ಏನೆಂದರೆ, ಈ ದೇವಸ್ಥಾನದ ಕಿಟಕಿಯಲ್ಲಿ 6 ರಂಧ್ರಗಳಿವೆ. ಮಾನವನ 6 ಗುಣಗಳಿಗೆ ಸಮನಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಅರಿಷಡ್ವರ್ಗ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಈ 6 ಗುಣಗಳನ್ನು ಬಿಟ್ಟು ಮನುಷ್ಯ ಎಂದೂ ಬದುಕುವುದು ಕಷ್ಟ. ಅದಕ್ಕಾಗಿಯೇ ಪರಮಾತ್ಮನು ನನ್ನನ್ನು ನೋಡುವಾಗಲಾದರೂ ಎಲ್ಲವನ್ನೂ ಮರೆತು ಪೂಜಿಸು, ಒಳ್ಳೆಯ ಫಲವನ್ನು ಕೊಡುತ್ತೇನೆ ಎನ್ನುತ್ತಾನೆ. ಇದನ್ನು ಪುರಾಣದಲ್ಲಿ ನಾವು ನೋಡಬಹುದು. ದೊಡ್ಡ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ವಾಸವಾಗಿರುವ ಶ್ರೀನಿವಾಸನಂತೆಯೇ ಬಂಗಾರ ತಿರುಪತಿಯಲ್ಲಿಯೂ ಶ್ರೀನಿವಾಸನು ಬೆಟ್ಟದ ಮೇಲೆಯೇ ವಾಸವಾಗಿದ್ದಾನೆ. ನಾವು ಈಗ ಬೆಟ್ಟದ ಕಡೆ ಸಾಗೋಣ. ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡಿದಂತೆ ಎಷ್ಟೇ ಭಕ್ತರು ಬರಲಿ, ಅವರೆಲ್ಲ ಈ ಕಿಟಕಿಯ ಮೂಲಕವೇ ದರ್ಶನ ಮಾಡಿಕೊಂಡು ಹೋಗಬೇಕು. ಇಲ್ಲಿ ವರ್ಷದಲ್ಲಿ 3 ಬಾರಿ ಜಾತ್ರೆಯಾಗುತ್ತದೆ. ಮಾಘ ಶುದ್ಧ ಪೌರ್ಣಮಿ ಅಂದರೆ ಮಾರ್ಗಶಿರದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತದೆ. ವೈಶಾಖದಲ್ಲಿ 9 ದಿವಸ ಮತ್ತು ಶ್ರಾವಣದಲ್ಲಿ 4 ಶನಿವಾರ ವಿಶೇಷ ಪೂಜೆ ಮತ್ತು ಶಿವರಾತ್ರಿ ಸಮಯದಲ್ಲಿ ಜಾತ್ರೆಯೂ ನಡೆಯುತ್ತದೆ. ಈ ಎಲ್ಲಾ ವಿಶೇಷ ಸಂದರ್ಭಗಳಲ್ಲಿಯೂ ಸಹಸ್ರಾರು ಲಕ್ಷಾಂತರ ಭಕ್ತರು ಪಾಲ್ಗೊಂಡು ಪುನೀತರಾಗುತ್ತಾರೆ. ಪುರಾಣ ಪ್ರಸಿದ್ಧ ಸ್ಥಳವಾದ ಬಂಗಾರ ತಿರುಪತಿಯ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುತ್ತಾರೆ. ಹೌದು, ಹಾಗೆಯೇ ಇದೇ ತಿಂಗಳು ಅಂದರೆ ಫೆಬ್ರವರಿ 27ನೇ ತಾರೀಕು ಬ್ರಹ್ಮರಥೋತ್ಸವ ನಡೆಯಲಿದೆ. ಹಾಗೆ ನಾವು ಮೆಟ್ಟಲುಗಳನ್ನು ಹತ್ತುತ್ತಾ ಸಾಗುತ್ತಿದ್ದರೆ ನಮಗೆ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವಾಗುತ್ತದೆ. ಹಾಗೆಯೇ ಆ ಆಂಜನೇಯ ಸ್ವಾಮಿಯ ಮೇಲುಗಡೆ ಬೃಹದಾಕಾರವಾದ ಗರುಡನ ಪ್ರತಿಮೆ ಇದೆ. ಆ ಪ್ರತಿಮೆಯು ಶ್ರೀನಿವಾಸನ ದೇವಸ್ಥಾನದ ಹಿಂದಗಡೆಯೂ ಕಾಣಸಿಗುತ್ತದೆ. ಹಾಗೆಯೇ ವಿಶೇಷ ದಿನಗಳು ಅಂದರೆ ಹಬ್ಬ ಹರಿದಿನಗಳು, ಜಾತ್ರೆಗಳು, ಇಂಥ ವಿಶೇಷ ದಿನಗಳಲ್ಲಿ ಭಗವಂತನ ವಿಗ್ರಹಕ್ಕೆ ಅಲಂಕರಿಸಲು ಬಂಗಾರದ ಆಭರಣಗಳಿವೆ. ಅದನ್ನು ತಾಲೂಕಿನ ಸರ್ಕಾರಿ ಖಜಾನೆಯಲ್ಲಿ ಸುರಕ್ಷಿತವಾಗಿ ಇಡಲಾಗುತ್ತದೆ ಮತ್ತು ವಿಶೇಷ ಪೂಜೆ ಇದ್ದಾಗ ತರಲಾಗುತ್ತದೆ. ವಿಶೇಷ ಆಚರಣೆಗಳೆಂದರೆ ಶ್ರಾವಣ ಮಾಸ ಶುಭರಾತ್ರಿ, ವೈಕುಂಠ ಏಕಾದಶಿ, ಶಿವರಾತ್ರಿ, ಬ್ರಹ್ಮೋತ್ಸವ ಮತ್ತೆ ಶ್ರಾವಣದ 4 ಶನಿವಾರಗಳಲ್ಲಿ ವಿಶೇಷ ಪೂಜೆಗಳು ಇರುತ್ತವೆ. ಬಂಗಾರ ತಿರುಪತಿಯಲ್ಲಿ ದರ್ಶನ ಸಮಯ ಬೆಳಗ್ಗೆ 7:30ರಿಂದ ಸಂಜೆ 7:30ರವರೆಗೆ. ಮತ್ತೆ ಇಲ್ಲಿ ಯಾವುದೇ ಬಿಡುವಿಲ್ಲದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಏಕಾಂತ ಶ್ರೀನಿವಾಸ ಮೂರ್ತಿಯ ದರ್ಶನವನ್ನು ಪಡೆಯಬಹುದು. ದೇವರಿಗೆ ಅಭಿಷೇಕದ ಸಮಯ ಬೆಳಗ್ಗೆ 8 ಗಂಟೆಗೆ. ಶನಿವಾರ ಮಾತ್ರ ಬೆಳಗ್ಗೆ 11 ಗಂಟೆಗೆ ಅಭಿಷೇಕವು ನಡೆಸಲಾಗುತ್ತದೆ. ಅನಂತರ ಪ್ರಸಾದ ವಿನಿಯೋಗ. ಮತ್ತೆ ಶನಿವಾರ, ಭಾನುವಾರ ಮತ್ತು ರಜಾ ದಿನಗಳು ಮತ್ತು ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತದೆ. ನಾವು ಈಗ ಏಕಾಂತ ಶ್ರೀನಿವಾಸ ಮೂರ್ತಿಯ ಸನಿಹದಲ್ಲಿ ತಲುಪಿದ್ದೇವೆ. ಈಗ ದೇವರ ದರ್ಶನ ಮಾಡಿ ಬರೋಣ. ನಾವು ಬಂದಂತಹ ದಿನ ಹೆಚ್ಚು ಜನಸಂದಣಿ ಇರಲಿಲ್ಲ. ಹಾಗಾಗಿ ನಾವು ಶ್ರೀನಿವಾಸ ಮೂರ್ತಿಯ ದರ್ಶನವನ್ನು ಆರಾಮಾಗಿಯೇ ಪಡೆದೆವು. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಬಾಗಿಲುಗಳಿಲ್ಲ. 6 ಕಿಟಕಿಯ ರಂಧ್ರಗಳು ಮಾತ್ರ ಕಾಣಸಿಗುತ್ತವೆ. ಇಲ್ಲಿ ನಾನು ದೇವರ ಮೂರ್ತಿಯನ್ನು ನನ್ನ ವಿಡಿಯೋದಲ್ಲಿ ತೋರಿಸುತ್ತಿಲ್ಲ, ದಯವಿಟ್ಟು ಸಹಕರಿಸಿ.
ಸೊಮೆ ನಮಸ್ಕಾರ. ನಿಮ್ಮ ಹೆಸರು ಸೊಮೆ? ಶ್ರೀನಿವಾಸ ಚಾರ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀರಾ? ನಾನು 30 ವರ್ಷದಿಂದ ಇದ್ದೀನಿ. ನೀವೇ ಇರೋದು? ಅವರಿದ್ದಾರೆ, ಬೇರೆಯವರಿದ್ದಾರೆ. ಹಾಂ. ವಿಶೇಷತೆ ಏನು ಸೊಮೆ ಇಲ್ಲಿಂದು ದೇವಸ್ಥಾನದ್ದು? ವಿಶೇಷತೆ ಹಾಂ. ಇಲ್ಲಿ ಭೃಗುಮಹರ್ಷಿಗಳಿಗೆ ಸ್ವಾಮಿ ದರ್ಶನ ಕೊಟ್ಟಿರೋದು ಏಕಾಂತ ಶ್ರೀನಿವಾಸ ಅಂತ. ಆ ಭೃಗುಮಹರ್ಷಿಗಳ ಪಾದದಲ್ಲಿ ಜ್ಞಾನ ನೇತ್ರ ಅಂತ ಕಣ್ಣಿರುತ್ತೆ. ಆ ಕಣ್ಣನ್ನು ಸ್ವಾಮಿ ವೈಕುಂಠ ತೆಗೆದುಬಿಡ್ತಾರೆ. ಆ ಕಣ್ಣು ಹೋದ ಮೇಲೆ ಇಲ್ಲಿ ಬಂದು ತಪಸ್ಸು ಮಾಡ್ತಾರೆ ಭೃಗುಮಹರ್ಷಿಗಳು. ಆ ತಪಸ್ಸಿಗೆ ಮೆಚ್ಚು ಸ್ವಾಮಿ ಏಕಾಂತ ಶ್ರೀನಿವಾಸ ಉದ್ಭವವಾಗಿ ಅವ್ರ ಕಣ್ಣಿನಿಂದ ಸ್ವಾಮಿ ನೇತ್ರ ದರ್ಶನ ಕೊಡ್ತಾರೆ. ಯಾವಾಗ ನೇತ್ರ ದರ್ಶನ ಕೊಡ್ತಾರೋ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಆವತ್ತಿನ ಇವತ್ತು ಯಾರೇ ಬಂದರೂ ಕೂಡ ಆ ಕಿಂಡಿ ಮುಖಾಂತರ ನೋಡಬೇಕು. ಅದನ್ನೇ ಮನುಷ್ಯರಲ್ಲಿ 6 ಗುಣಗಳಿರುತ್ತೆ. ಅರಿಷಡ್ವರ್ಗಾದಿಗಳು ಅಂತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮತ, ಮಾತ್ಸರ್ಯ ಅಂತ. ನಾವು ಸಾಯೋವರೆಗೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಅದರಿಂದ ಯಾರು ಅನನ್ಯ ಭಕ್ತಿಯಿಂದ ಏಕಚಿತ್ತ ಮನಸ್ಸಿಂದ ನನ್ನನ್ನು ಧ್ಯಾನ ಮಾಡಿ ನನ್ನ ಸನ್ನಿಧಿಗೆ ಬಂದು 6 ಗುಣಗಳನ್ನು ಒಂದಕ್ಷರ ಮರೆತು ಯಾರು ನನ್ನನ್ನು ನೋಡ್ತಾರೋ ಅವ್ರ ಯೋಗಕ್ಷೇಮ ನಾನು ನೋಡ್ಕೊಂತ ಅಂತ ಹೇಳಿ ಭಗವದ್ಗೀತೆ ಸ್ವಾಮಿ ಹೇಳಿದ್ದಾರೆ. ಅದರಿಂದ 6 ಕಿಂಡಿಗಳಲ್ಲಿ ನೋಡ್ಬೇಕಂತ ಪ್ರತೀತಿ ಇರೋದು. ಇನ್ನು ಎರಡನೇದು ಭೃಗುನೇತ್ರ ದರ್ಶನ ಅಂತ. ಭೃಗುಮಹರ್ಷಿಗಳಿಗೆ ಮೋಕ್ಷ ಕೊಟ್ಟಿರೋದ್ರಿಂದ ಭೃಗುನೇತ್ರ ದರ್ಶನ ಅಂತ ಹೇಳ್ತಾರೆ. ಇದು ವಿಶೇಷ. ಇಲ್ಲಿ ಬಂಗಾರ ತೀರ್ಥ ಅಂದ್ರೆ ಕೇವಲ ಚಿನ್ನದ ಗಡಿಗಳು. ಆ ಚಿನ್ನದ ಗಡಿಗಳಲ್ಲಿ ಸ್ವಾಮಿ ಇರೋದ್ರಿಂದ ಬಂಗಾರ ತೀರ್ಥ ಅಂತ ಹೆಸರು ಬಂದಿರೋದು. ಇದು ವಿಶೇಷ. ಇಲ್ಲಿ ಜಾತ್ರೆ ಎಲ್ಲ ಯಾವ ರೀತಿ ನಡೆಯುತ್ತಾ? ಜಾತ್ರೆ ಮಾಘ ಮಾಸದಲ್ಲಿ ನಡೆಯುತ್ತೆ. ಮಾಘ ಶುದ್ಧ ಹುಣ್ಣಿಮೆ ದಿವಸ ಯಾವ ತಿಂಗಳು ಬರುತ್ತೆ? ಮಾಘ ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮಾಘ ಶುದ್ಧ ಹುಣ್ಣಿಮೆ ದಿವಸ ರಥೋತ್ಸವ, ಬ್ರಹ್ಮ ರಥೋತ್ಸವ ಅಂತ ನಡೆಯುತ್ತೆ. ಆಮೇಲೆ ಶಿವರಾತ್ರಿ ಜಾತ್ರೆ ನಡೆಯುತ್ತೆ, ಪಾಲನ ಜಾತ್ರೆ ಅಂತ. ಅದು ಬಿಟ್ಟರೆ ಆಮೇಲೆ ಶ್ರಾವಣ ಮಾಸ 4 ವಾರಗಳನ್ನು ಸುಮಾರು ಜನ ಬರ್ತಾರೆ. 4ನೇ ವಾರ ವಿಪರೀತ ಜನ ಜಾತ್ರೆ ಜಾಸ್ತಿ ನಡೆಯುತ್ತೆ. ಎಲ್ಲ ಸುತ್ತಮುತ್ತಲ ಊರಿಂದ ಬರ್ತಾರೆ, ದೂರದಿಂದ ಬರ್ತಾರೆ. ಲಕ್ಷಾಂತರ ಜನ ಬಂದು ದೇವರ ಪಾದ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇದು ಮುಜರಾಯಿ ಇಲಾಖೆಗೆ ಸೇರಿದೆ? ಇಲ್ಲಿ ಬಂದು 1000 ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅನ್ನದಾನ ಸೇವೆ ಅನ್ನೋದು ಇರುತ್ತೆ? ಅನ್ನದಾನ ಸೇವೆ ಎಲ್ಲ ಇರುತ್ತೆ. ಪ್ರತಿದಿನ ಇರುತ್ತೆ? ಇನ್ನು ಪ್ರತಿದಿನ ಇರಲ್ಲ. ಪ್ರತಿದಿನ ಎಷ್ಟು ಇವಾಗ ಏನೋ ಕೊರೋನಾ ಇದರಿಂದ ನಿಲ್ಸ್ಬಿಟ್ಟಿದ್ದಾರೆ. ಈ ಜಾತ್ರೆ ಬಂತಲ್ಲ, ಜಾತ್ರೆಗೆ ಅನ್ನದಾನ ಎಲ್ಲ ಆಗುತ್ತೆ. ಎಲ್ಲ ನೋಡಿದ್ರೆ ಅನ್ನದಾನಗಳು ನಡೆಯುತ್ತೆ, ವಿಶೇಷ ನಡೆಯುತ್ತೆ, ಚೆನ್ನಾಗಿ ಆಗುತ್ತೆ. ನೋಡಿ ಸ್ನೇಹಿತರೆ, ನಾವು ಬಂಗಾರ ತಿರುಪತಿಯ ಏಕಾಂತ ಶ್ರೀನಿವಾಸ ಮೂರ್ತಿಯ ದರ್ಶನವನ್ನು ಪಡೆದು ನಾವು ಕೆಳಗಡೆ ಬರ್ತಾ ಇದ್ದೇವೆ. ನೀವೇನಾದರೂ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೀರಾ ಅಂದರೆ ಇಲ್ಲಿ ಮಕ್ಕಳು ಆಟ ಆಡಲು ಮತ್ತು ಸಮಯ ಕಳೆಯಲು ತುಂಬ ಚೆನ್ನಾಗಿದೆ. ಇಲ್ಲಿನ ಪರಿಸರ ಎಷ್ಟು ಪ್ರಶಾಂತವಾಗಿದೆ ಎಂದರೆ ಇಲ್ಲಿ ಸಂಗೀತ ಅಭ್ಯಾಸವೂ ನಡೆಯುತ್ತದೆ. ನೀವೀಗ ನನ್ನ ವಿಡಿಯೋದಲ್ಲಿ ಕೇಳುತ್ತಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅಂದರೆ ಹಿನ್ನೆಲೆ ಸಂಗೀತವೂ ಕೂಡ ಇಲ್ಲಿಯದೆ.
ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಕಲ್ಲಿನ ಬಂಡೆಯ ಮೇಲೆ ಕಲಾವಿದನು ತನ್ನ ಕೈಚಳಕವನ್ನು ಹೇಗೆ ವಿಸ್ತರಿಸಿದ್ದಾನೆ ಎಂದು. ನಾವು ಏಕಾಂತ ಶ್ರೀನಿವಾಸ ಮೂರ್ತಿಯ ದರ್ಶನವನ್ನು ಪಡೆದ ಮೇಲೆ ಇಲ್ಲಿನ ತಾಯಿ ಪದ್ಮಾವತಿಯ ದರ್ಶನವನ್ನು ಪಡೆಯಲೇಬೇಕು. ಅದು ಸಹ ಸುಂದರವಾಗಿದೆ. ಬನ್ನಿ ನೋಡೋಣ. ತಮ್ಮ ಹೆಸರು ಸ್ವಾಮಿ? ನನ್ನ ಹೆಸರು ಶ್ಯಾಮಾಚಾರ್ಯರು ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀರಾ ನೀವು? ನಾವು ತಲತಲಾಂತರದಿಂದ ನಮ್ಮ ತಂದೆ ತಾತಂದ್ರ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಪ್ರತೀತಿ ಏನು ಸ್ವಾಮಿ ಇಲ್ಲಿಂದ? ಇಲ್ಲಿ ಪ್ರತೀತಿ ಅಂತಂದ್ರೆ ಈ ದೇವಸ್ಥಾನದ ಬಗ್ಗೆ ಬೇಕಾ ಆ ದೇವಸ್ಥಾನ ಇದ್ರದ್ದು ಹೇಳಿ ಸ್ವಾಮಿ, ಇದ್ರದ್ದು ಹೇಳಿ ಅದ್ರದ್ದು ಹೇಳಿ. ಅದು ಭೃಗು ಮಹರ್ಷಿಗಳ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ. ಉದ್ಭವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಭೃಗು ಮಹರ್ಷಿಗಳು ತಮ್ಮ ಕಾಲಿನಲ್ಲಿ ಒಂದು ಕಣ್ಣಿರುತ್ತೆ, ಆ ಕಣ್ಣಿನಿಂದ ಆ ಸ್ವಾಮಿಯನ್ನು ದರ್ಶನ ಮಾಡ್ತಾ ಇದ್ದಂತೆ. ಅದಕ್ಕೋಸ್ಕರವಾಗಿ ಕಿಂಡಿಯ ಮುಖಾಂತರ ದರ್ಶನ ಅಲ್ಲಿ, ಅಂದ್ರೆ ಬಾಗಿಲಿಲ್ಲ, ಕಿಂಡಿ. ಆ ಕಿಂಡಿಗೆ 6 ಕಣ್ಣುಗಳಿಟ್ಟಿದ್ದಾರೆ. ಅಂದ್ರೆ ಮನುಷ್ಯನಿಗೆ 6 ಗುಣ ಇರುತ್ತೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಅದು ಮನುಷ್ಯ ಹುಟ್ಟಾಗಿಂದ ಸಾಯೋವರೆಗೂ ಹೋಗಲ್ಲ. ಅದಕ್ಕೋಸ್ಕರವಾಗಿ ನನ್ನನ್ನು ನೋಡೋವಾಗಾದ್ರೂ ಒಂದು ಕ್ಷಣ ಅದನ್ನೆಲ್ಲ ಬಿಟ್ಟು ನನ್ನನ್ನು ನೋಡಿ, ಅದು ನೋಡಿದ್ರೆ ನಿಮಗೆ ನಾನು ಒಳ್ಳೆ ಫಲ ಕೊಡ್ತೀನಿ, ನಿಮ್ಮನ್ನು ಸದಾ ಕಾಯ್ತೀನಿ ಅಂತ ಪರಮಾತ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನೇತ್ರ ದರ್ಶನ ಅಂತ ಹೇಳಿ ಆ ಕಿಂಡಿಯ ಮುಖಾಂತರ ಅಲ್ಲಿ ದೇವ್ರನ್ನ ದರ್ಶನ ಮಾಡುವ. ಇನ್ನೊಂದು 108 ತಿರುಪತಿಗಳು ಇರೋದು ಪುರಾಣದಲ್ಲಿ. ಆ 108 ತಿರುಪತಿಗಳಲ್ಲಿ ಇದು ಒಂದು ತಿರುಪತಿ ಅಂತ. ಇದು ಚಿನ್ನದ ಗಣಿ, KGF ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ, ಚಿನ್ನ ಸಿಗ್ತಕ್ಕಂಥ ಪ್ರದೇಶ. ಆ ಪ್ರದೇಶದಲ್ಲಿ ಈ ದೇವರು ಇರೋದ್ರಿಂದ ಬಂಗಾರ ತಿರುಪತಿ ಅಂತ ಇದಕ್ಕೆ ಹೆಸರು. ಆ ಶ್ರೀನಿವಾಸ ಮೂರ್ತಿ ಉದ್ಭವ ಆಗಿ ಭೃಗು ಮಹರ್ಷಿಗಳಿಗೆ ದರ್ಶನ ಕೊಟ್ಟು ಅವ್ರಿಗೆ ಮೋಕ್ಷ ಕೊಟ್ಟ ನಂತರ ಆ ದೇವಾಲಯವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮತ್ತೆ ಈ ದೇವಾಲಯ 1900 ಅಲ್ಲಿ ಬೋರ್ಡ್ ಹಾಕಿದೆ ನೋಡಿ, 1900ರಲ್ಲಿ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಿಸಿದಂತೆ ಯಾರೋ ಭಕ್ತರು, ಕೋಡೆಹಳ್ಳಿ ಸರದಿ ವೆಂಕಟರಾಮೇ ಗೌಡ ಅಂತ, ಅವರು ವಂಶದವರು. ಇಲ್ಲಿ ಆಗಿನ ಕಾಲದಲ್ಲಿ ಎಲ್ಲ ಒಂದು 100-150 ಖರ್ಚು ಮಾಡಿ ಈ ದೇವರನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಣ್ಣದಾಗಿ ಒಂದು ಗುಡಿ ಕಟ್ಬಿಟ್ಟು ಇಟ್ಟಿದ್ದಂತೆ. ಆಮೇಲೆ ತಿರ್ಗಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, 1965 ಸುಮ್ಮನೆ 65. ಆವಾಗ ಬೋಜಿ ರಾಜುಲು ಅನ್ನೋರು ಬಂದು ಈ ದೇವಸ್ಥಾನದ ಸುತ್ತು ಗೋಡೆ ನಿರ್ಮಿಸಿ ಇದಕ್ಕೆಲ್ಲ
ಸಿಮೆಂಟ್ ಹಾಕಿ ದೇವಸ್ಥಾನ ಸ್ವಲ್ಪ ಜೀರ್ಣೋದ್ಧಾರ ಗೊಬ್ಬರ ಕಟ್ಟಿ ಎಲ್ಲ ಮಾಡಿದ್ರಂತೆ. ನಂತರ ಸರ್ಕಾರದ ಅಧೀನದಲ್ಲಿ ನಡೀತಾ ಇದೆ ಇದು. ಮುಜರಾಯಿ ಇಲಾಖೆ ಸೇರಿದ್ದು. ಮುಜರಾಯಿ ಇಲಾಖೆ ಆಫೀಸರ್ಸ್ ಇದ್ದಾರೆ, ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ, ಪೇಸ್ಕಾರ್ ಇದ್ದಾರೆ, ಬಿಲ್ ಕಲೆಕ್ಟರ್ ಇದ್ದಾರೆ. ಅವರೆಲ್ಲ ಇದ್ದು ಇಲ್ಲಿಯ ಮ್ಯಾನೇಜ್ಮೆಂಟ್ ನೋಡ್ಕೊಳ್ತಾರೆ. ಇಲ್ಲಿ ಒಂದು 30 ಜನ ನೌಕರರು ಕೆಲಸ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಜಾತ್ರೆ ಸಮಯ ಪ್ರತಿ ವರ್ಷ ಜಾತ್ರೆ ಇದೆ. ಇವಾಗ ಬರೋ 27ನೇ ತಾರೀಕೆ ಬ್ರಹ್ಮರಥೋತ್ಸವ ಇಲ್ಲಿ ವಿಜೃಂಭಣೆಯಿಂದ ಮಾಡ್ತಾರ. ಚೆನ್ನಾಗಿ ಮಾಡ್ತಾರೆ. ಲಕ್ಷಾಂತರ ಜನ ಸೇರ್ತಾರೆ. ಬಹಳ ವಿಶೇಷವಾಗಿರುತ್ತೆ. ಈ ಹರಿಸೇವೆಗಳು ಇದೆಲ್ಲ ಜಾಸ್ತಿ ಬರ್ತವೆ. ಹರಿಸೇವೆ ಅಂದ್ರೆ ಈ ಭಕ್ತಾದಿಗಳು ಹುಟ್ಟು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಒಂದು ಮಡಕೆ ಒಳಗೆ ಅನ್ನ ಮಾಡಿ ಪಾಯಸ ಮಾಡಿ ಅವರು ಊಟ ತಯಾರಿಸಿ ಅವರು ತಿಂದು ಅಲ್ಲಿ ಯಾರಾದ್ರೂ ನೆರೆದಿರ್ತಕ್ಕಂಥ ಭಿಕ್ಷುಕರು ಭಕ್ತರು ಇಂಥವ್ರು ಯಾರಾದ್ರೂ ಇದ್ರೆ ಅವ್ರಿಗೂ ಹಾಕ್ತಾರೆ. ಅದನ್ನ ಹರಿಸೇವೆ ಅಂತ ಹೇಳ್ತಾರೆ. ಆ ಹರಿಸೇವೆಗಳು ಚೆನ್ನಾಗಿ ನಡೆಯುತ್ತೆ. ಭಕ್ತಾದಿಗಳು ಗುಂಡು ಹೊಡಿಸೋದು ಜಾಸ್ತಿ. ಗುಂಡು ಹೊಡಿಸಿ ದೇವರಿಗೆ ಸಮರ್ಪಣೆ ಮಾಡಿ ದೇವಸ್ಥಾನಕ್ಕೆ ಟ್ಯಾಕ್ಸ್ ಇರುತ್ತೆ, ಅದು ರಸೀದಿ ಕೊಡ್ತಾರೆ, ತಕೊಂಡು ಹೋಗ್ತಾರೆ. ಈ ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಕೋಟಿಯಷ್ಟು ಆದಾಯ ಇದೆ ಸರ್ಕಾರಕ್ಕೆ ಈ ದೇವಸ್ಥಾನದಿಂದ. ಆಮೇಲೆ ಬಂದ ಆಫೀಸರ್ಗಳು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ದಾನಿಗಳು ದಾನ ಮಾಡಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರಲ್ಲ. ಹಿಂದೆ ಇದ್ದ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಪಡಿಸಿ ದಾನ ಮಾಡಿದವರು, ಚೆನ್ನಾಗಿ ಇದು ಮಾಡಿಸಿದವರು, ಆ ದೇವಸ್ಥಾನದ ಮೇಲೆ ಗೋಪುರ ಮತ್ತೆ ದೊಡ್ಡ ಗೋಪುರ ಅದೆಲ್ಲ ಮಾಡಿಸಿದ್ದು KM ದೊಡ್ಡಸ್ವಾಮಿ ನಾಯ್ಡು ಅಂತ ಒಬ್ಬರು MLA ಇದ್ರು. ಕಂಗಾಂಡ್ರಹಳ್ಳಿ ಅಂತ ಅವರ ಊರು. ಈ ಕ್ಯಾಸಂಬಳ್ಳಿಯ ಕಂಗಾಂಡ್ರಹಳ್ಳಿ. KM ದೊಡ್ಡಸ್ವಾಮಿ ನಾಯ್ಡು ಅಂತ ಅವರ ಹೆಸರು, MLA. ಅವರು ತಮ್ಮ ಸ್ವಂತ ಹಣದಿಂದ ಆ ಗೋಪುರ ಕಟ್ಟಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕೆ ಮುಂಚೆ 63-64ರಲ್ಲಿ ಈ MV ಕೃಷ್ಣಪ್ಪನವರು ರೆವಿನ್ಯೂ ಮಂತ್ರಿಗಳಾಗಿದ್ರಲ್ಲ, ಅವ್ರ ಕಾಲದಲ್ಲಿ ಈ ರಾಜಗೋಪುರ ಇದು ಕಟ್ಟಿಸಿದ್ದಾರೆ. ಕಟ್ಟಿಸಿ ಸರ್ಕಾರದಿಂದ ಧನ ಸಹಾಯ ಮತ್ತೆ ಲೋನು ಮತ್ತೆ ಭಕ್ತಾದಿಗಳ ದೇಣಿಗೆ ಎಲ್ಲ ಇದ್ ಮಾಡಿಸಿ ಆ ಬಂದ ಹಣದಿಂದ ಆ ದೊಡ್ಡ ಗೋಪುರವನ್ನ ಅವರು ಇದು ಮಾಡಿದ್ದಾರೆ. ಬೇಕಾದಷ್ಟು ಜನ ಇದ್ದಾರೆ ಭಕ್ತರು, ಅವರೆಲ್ಲ ಕೂಡ ಸಹಾಯ ಮಾಡಿ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಅನ್ನದಾನ ಎಲ್ಲ ಮುಜರಾಯಿ ಇಲಾಖೆ ಕಡೆಯಿಂದ ನಡೀತಾ ಇಲ್ಲ, ದಾನಿಗಳು ಏನಾದ್ರು ಕೊಟ್ಟು ಅದರಿಂದ ನಡೆಸ್ತಾರ? ಯಾವ ತರದ ಸ್ವಾಮಿಯಲ್ಲಿ ಮುಜರಾಯಿ ಇಲಾಖೆನೂ ಕೊಡ್ತಾ ಇದ್ದಾರೆ, ಮಾಡ್ತಾರೆ. ದಾನಿಗಳು ಕೊಡಬಹುದು, ದಾನಿಗಳು ಕೊಡ್ತಾರೆ. ನಿತ್ಯ ಅನುಸಂತರ್ಪಣೆ ಬೇರೆ ಜರುಗುತ್ತೆ. ಶನಿವಾರ ಭಾನುವಾರ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇದೆ, ಅದಕ್ಕೆ ದಾನಿಗಳು ಸಹಾಯ ಮಾಡ್ತಾರೆ. ಅದರಿಂದ ಬಂದ ಹಣದಿಂದ ಮತ್ತೆ ಇಲ್ಲಿ ದೂರದಿಂದ ಬರುವಂತ ಭಕ್ತಾದಿಗಳಿಗೆ ಅವ್ರಿಗೆ ಏನಾದ್ರು ಮಲ್ಕೊಳ್ಳೋದಕ್ಕೆ ಮತ್ತೆ ವ್ಯವಸ್ಥೆ ಆ ರೀತಿ ಏನಾದ್ರು ಇದೆಯಾ? ಅಲ್ಲಿ ಒಂದು ಇದಿದ್ದು ಕಟ್ಸಿದ್ದಾರೆ ಹೊಸದಾಗಿ, ಇನ್ನ ಓಪನ್ ಆಗಿಲ್ಲ ಅದು. ಮತ್ತೆ ಯಾತ್ರಿ ನಿವಾಸ ಅಂತ ಹೊರಗಡೆ ರೋಡ್ಗಿಂತ ಆಚೆಗಿದೆ ಅದು. ಅಲ್ಲಿ ರೂಮ್ಗಳು ಕೊಡ್ತಾರೆ. ಅದು ಇನ್ನ ಓಪನ್ ಆಗಿಲ್ಲ. ವರ್ಷಕ್ಕೆ 6 ಬಾರಿ ಜಾತ್ರೆ ಆಗುತ್ತೆ. 6 ಬಾರಿ ಶ್ರಾವಣ ಮಾಸ 1 ತಿಂಗಳು. ಈ ಫೆಬ್ರವರಿಯಲ್ಲಿ ಭಾರತ ಹುಣ್ಣಿಮೆ ಅಂತ ಬರುತ್ತೆ, ನಾಳೆ 27ನೇ ತಾರೀಕು, ಆವಾಗ ನಡೆಯುತ್ತೆ. ಮತ್ತೆ ಶಿವರಾತ್ರಿ ಪಾರಣೆ ಅಂತ ಆ ಟೈಮ್ನಲ್ಲಿ ನಡೆಯುತ್ತೆ. ಜನವರಿ 1ಗೆ ವಿಶೇಷ ಜನ ಇರ್ತಾರೆ, ಆವಾಗಲೂ ಜಾತ್ರೆ ತರನೇ ನಡೆಯುತ್ತೆ. ವೈಕುಂಠ ಏಕಾದಶಿಗೆ ಆವಾಗಲೂ ಕೂಡ ಬೇಕಾದಷ್ಟು ಭಕ್ತರು ಬರ್ತಾರೆ. ಆ ವೈಕುಂಠ ಏಕಾದಶಿ ದಿನ ಒಬ್ಬ ಭಕ್ತರು ಇಲ್ಲಿ
ಸುಮಾರು ಒಂದು 20 ಟನ್ ಹೂವ ತರಿಸಿ ಬೆಟ್ಟ ಎಲ್ಲ ಹೂವ ಹಾಕಿ ಅಲಂಕಾರ ಮಾಡಿಸ್ತಾರೆ. ಪ್ರತಿ ವರ್ಷ ಸ್ವಾಮಿ? ಪ್ರತಿ ವರ್ಷ ಮಾಡ್ತಾರೆ. ಯಾರು ಸ್ವಾಮಿ ಅವರು? ಅದು ಈ ಬೇತ್ಮಂಗಲದಲ್ಲಿ ವೆಂಕಟಣ್ಣ ಶೆಟ್ಟಿ ಅಂತ ಒಬ್ರು ಕೋಮಟಿಗರು ಇದ್ದಾರೆ. ಅವರು ಅವ್ರ ಮಕ್ಕಳು ಅವರು ಪ್ರತಿ ವರ್ಷ ಈ ವೈಕುಂಠ ಏಕಾದಶಿಗೆ ಅವ್ರದೇ ವಿಶೇಷ ಇಲ್ಲಿ. ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾವು ಮತ್ತೆ ಬಂದ ದಾರಿಯಲ್ಲಿಯೇ ಹೊರಟೆವು. ಇಲ್ಲಿ ಮದುವೆ ಸಮಾರಂಭಗಳನ್ನು ಮಾಡಬಯಸುವವರು ಮಾಡಲೂಬಹುದು. ಒಳ್ಳೆಯ ಹೋಟೆಲ್ಗಳು ಬೇಕು ಎನ್ನುವವರು ರಾಷ್ಟ್ರೀಯ ಹೆದ್ದಾರಿ 75ರ ಮೂಲಕವೇ ಊಟವನ್ನು ಸವಿದು ಬರಬೇಕು. ಇಲ್ಲಾಂದರೆ ಬಂಗಾರ ತಿರುಪತಿಯನ್ನು ನೋಡಿಕೊಂಡು ಹೋಗುವಾಗ ತಿಂದು ಹೋಗಬಹುದು. ಮನೆಯಿಂದಲೂ ತಯಾರಿ ಮಾಡಿ ತಂದು ಇಲ್ಲಿ ತಿನ್ನುವವರು ಹೆಚ್ಚು. ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ನಡೆಯುವಂತೆ ಇಲ್ಲಿಯೂ ಸಹ ಅನ್ನದಾನ ಸೇವೆಯು ನಡೆಯುತ್ತದೆ. ಆದರೆ ಕೋವಿಡ್ ಮಹಾಮಾರಿಯಿಂದ ಇಲ್ಲಿ ಅನ್ನದಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ನೀವು ಅನ್ನದಾನ ಭವನವನ್ನು ನೋಡಬಹುದು. ಹಾಗೆಯೇ ನಾವು ಅನ್ನದಾಸೋಹ ಭವನವನ್ನು ನೋಡಿಕೊಂಡು ಮುಂದೆ ಸಾಗಿದರೆ ಕೆರೆಯೂ ಸಿಗುತ್ತದೆ. ಬೇಕೆಂದರೆ ಕೆರೆಯ ಸೌಂದರ್ಯವನ್ನು ಸವಿದು ಸ್ವಲ್ಪ ಹೊತ್ತು ವಿಶ್ರಮಿಸಿ ಕೂಡ ಬರಬಹುದು. ನೋಡಿ ಸ್ನೇಹಿತರೆ, ನೀವು ಇಷ್ಟೊತ್ತಿನಿಂದ ಈ ವಿಡಿಯೋನ ನೋಡ್ತಾನೆ ಇದ್ದೀರಾ. ಬಂಗಾರು ತಿರುಪತಿ ಇದು ಯಾವ ಊರಿನಲ್ಲಿದೆ ಎಂದು ನಾನು ಈವರೆಗೂ ಎಲ್ಲಿಯೂ ಕೂಡ ಹೇಳಿಲ್ಲ. ಇದು ಗುಟ್ಟಹಳ್ಳಿ. ಹೌದು ಸ್ನೇಹಿತರೆ, ಇದು ಗುಟ್ಟಹಳ್ಳಿ ಎಂಬ ಗ್ರಾಮದಲ್ಲಿ ಬಂಗಾರು ತಿರುಪತಿ ಕಂಡುಬರುತ್ತದೆ. ನೋಡಿ ಸ್ನೇಹಿತರೆ, ನಾನು ಈ ದಿನ ಬಂಗಾರು ತಿರುಪತಿಯ ಪ್ರತಿಯೊಂದು ಜಾಗವನ್ನು ಪ್ರತಿಯೊಂದು ಸ್ಥಳವನ್ನು ಸವಿಸ್ತಾರವಾಗಿ ನಿಮಗೆ ವಿಡಿಯೋ ಮೂಲಕ ತೋರಿಸಿದ್ದೇನೆ. ಇದರಿಂದ ನೀವು ಸಹ ಬಂಗಾರು ತಿರುಪತಿಗೆ ಭೇಟಿ ಕೊಡುತ್ತೀರೆಂದು ಭಾವಿಸಿದ್ದೇನೆ. ನೀವು ಸಹ ಏಕನಾಥ ಶ್ರೀನಿವಾಸ ಮೂರ್ತಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪಾಕಟಾಕ್ಷವನ್ನು ಪಡೆದು ಸಂತೃಪ್ತರಾಗಿ ಎಂದು ಹೇಳುತ್ತಾ ಹಾಗೆ ರಾಜಗೋಪುರದ ದ್ವಾರವನ್ನು ಮತ್ತೆ ನಾವು ಪ್ರವೇಶ ಮಾಡಿ ಹಾಗೆ ಹೊರಗಡೆ ಹೋಗುತ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ. ಈ ದಿನ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಆತ್ಮ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ಬಂಗಾರ ತಿರುಪತಿಯ ಏಕನಾಥ ಶ್ರೀನಿವಾಸನು ಒಳ್ಳೆಯದನ್ನು ಮಾಡಲಿ ಎಂದು ಬಯಸುತ್ತಾ ನನ್ನ ಈ ದಿನದ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.